ಸೊ ನಾನು ನೋಡಿದೆ ಅವರು ನಾನು ಮುಖ್ಯಮಂತ್ರಿಗಳು ಅಣ್ಣ ತಮ್ಮಂದಿರ್ತಾರ ಅಂತ ಹೇಳಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರ ತಾಯಿ ಒಂದು ಮಾತು ಹೇಳಿದ್ದಾರೆ, ಅದು ನಾನು ಹೇಳೋದಿಲ್ಲ. ಡಿ ಕೆ ಶಿವಕುಮಾರ್ ಅವರು ಹೋದಾಗ ಅವ್ರ ಮನೆಗೆ ಮುಖ್ಯಮಂತ್ರಿಗಳಿಗೆ ಆ ವಿಡಿಯೋ ತೋರಿಸಲಿ, ಅದು ಗೊತ್ತಾಗತ್ತೆ. ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಮಾತೆತ್ತಿದ್ರೆ ನನ್ನ ಬ್ರದರ್ ಅಂತಾರೆ. ಕುಕ್ಕರ್ ಬಾಂಬ್ ಬಿಟ್ಟವ್ರನ್ನೂ ಬ್ರದರ್ ಅಂದಿದ್ರು. ಬೆಂಗಳೂರಲ್ಲಿ ವಿಷಯ ಬಂದಾಗ್ಲೂ ನನ್ನ ಬ್ರದರ್ ಅಂದಿದ್ರು. ಯಾವುದೋ ಒಂದು ಲಿಸ್ಟ್ ಓದಿದಾಗ್ಲೂ ಕೆಲವರನ್ನ ನನ್ನ ಬ್ರದರ್ ಅಂದಿದ್ರು. ಈಗ ಮುಖ್ಯಮಂತ್ರಿಗಳನ್ನು ಕೂಡ ನನ್ನ ಬ್ರದರ್ ಅಂದಿದ್ದಾರೆ. ಇದರಿಂದ ಭವಿಷ್ಯ ಎಲ್ಲರೂ ಕನ್ಫ್ಯೂಸ್ ಆಗಿಬಿಡ್ತಾರೆ. ಕರೆಕ್ಟಾಗಿ ಯಾರು ನನ್ನ ಬ್ರದರ್ ಅನ್ನೋದನ್ನು ಅವರು ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು. ನನಗೆ ಗೊತ್ತಿರೋ ಮಟ್ಟಿಗೆ ಡಿ ಕೆ ಸುರೇಶ್ ಅವರು ನಿಜವಾಗಿಯೂ ಅವರ ಬ್ರದರ್, ನನಗಷ್ಟೇ ಗೊತ್ತಿರೋದು. ಬಟ್ ಈ ಬ್ರೇಕ್ಫಾಸ್ಟ್ ಅನ್ನೋದು ಇದೆಯಲ್ಲ, ಈ ಕುಲಗೆಟ್ಟ ರಿಲೇಷನ್ಶಿಪ್ ಇರುತ್ತಲ್ಲ, ಇದು ಒಂದು ಬ್ರೇಕ್ಫಾಸ್ಟ್ನಲ್ಲೇ ಎಲ್ಲ ಸರಿ ಹೋಗುತ್ತೆ ಅನ್ನೋ ಇದಿದೆಯಲ್ಲ ವಾದ, ಇದು ಕೇವಲ ಸಿನಿಮಾ ನೋಡುವಾಗ ಇಂಟರ್ವಲ್ಸ್ ಅಂತ ಬರುತ್ತಲ್ಲ, ವಿರಾಮ ಅಷ್ಟೇ. ಇದು ನಿಜವಾಗಿಯೂ ಒಂದು ಬೃಹನ್ ನಾಟಕ. ಈ ನಾಟಕದಿಂದ ಏನೂ ಪ್ರಯೋಜನ ಆಗಲ್ಲ. ಜನರಿಗೆ ಇವರ ನಾಟಕ ಬೇಕಾಗಿಲ್ಲ, ಅಭಿವೃದ್ಧಿ ಬೇಕಾಗಿದೆ, ಜನರ ಸಮಸ್ಯೆಗಳಿಗೆ ಪರಿಹಾರ ಬೇಕಾಗಿದೆ ಅನ್ನೋದು ನನ್ನ ವಾದ. ಅಧಿಕಾರ ಹಂಚಿಕೆ ವಿಚಾರ ಹೈಕಮಾಂಡ್ಗೆ ಬಿಟ್ಟಿಯ ವಿಚಾರ ಅನ್ನೋಂಥದ್ದನ್ನು ಈಗಲೂ ಕೂಡ ಹೇಳ್ತಾರೆ. ಹೈಕಮಾಂಡ್ ಇನ್ನು ಯಾವಾಗ ತೀರ್ಮಾನ ಮಾಡುತ್ತೆ ಅಂದರೆ ಇಲ್ಲೂ ಕೂಡ ಇನ್ನೂ ಗೊಂದಲ ಇದೆ ಅನ್ನೋದು. ನೋಡಿ, ಹೈಕಮಾಂಡ್ ಅನ್ನೋದು ಬದುಕಿದ್ರೆ ಈಗಾಗಲೇ ಇದಕ್ಕೆ ಉತ್ತರ ಸಿಕ್ಕಿರ್ತಿತ್ತು. ಹೈಕಮಾಂಡ್, ನಾನು ಬಹಳ ಸಾರಿ ಹೇಳಿದ್ದೀನಿ, ಹೈಕಮಾಂಡ್ ಅನ್ನೋದೇ ಸತ್ತೋಗಿದೆ. ಅದರಲ್ಲಿ ಕಾಂಗ್ರೆಸ್ಸು ಇವತ್ತು ಈ ದೇಶದಿಂದ ಕಣ್ಮರೆ ಆಗ್ತಕ್ಕಂಥ ದಿನಗಳು ಬಂದುಬಿಟ್ಟಿದೆ. ಆ ಕಾರಣದಿಂದ ಕಾಂಗ್ರೆಸ್ಸು ಒಂದು ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಕಾಂಗ್ರೆಸ್ ಪಕ್ಷ ರಾಹುಲ್ ಅಂತ ಒಬ್ಬ ವಿವೇಕರಹಿತ ನಾಯಕನನ್ನು ಇಟ್ಕೊಂಡು ಈ ದೇಶವನ್ನು ಆಳಲಿಕ್ಕೆ ಸಾಧ್ಯ ಇದೆಯಾ? ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸು ಈ ದೇಶದಲ್ಲಿ ಇನ್ನೊಂದು 2-3 ವರ್ಷದಲ್ಲಿ ಹುಡುಕಿದ್ರೂ ಕೂಡ ಸಿಗೋದಿಲ್ಲ. ಆದ್ದರಿಂದ ಹೈಕಮಾಂಡ್ ತೀರ್ಮಾನಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಬಗ್ಗುತ್ತಾರೆ ಅನ್ನೋದು ಇದು ಸುಳ್ಳು ವಿಷಯ. ಇವತ್ತು ಎಚ್.ಸಿ. ಮಹದೇವಪ್ಪ ಅವರು ದಾವಣಗೆರೆಯಲ್ಲಿ ಹೇಳಿದ್ದಾರೆ, ಆ ರೀತಿಯ ಪ್ರಶ್ನೆಯೇ ಪಕ್ಷದ ಮುಂದೆ ಇಲ್ಲ. 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಕಂಪ್ಲೀಟ್ ಮಾಡ್ತಾರೆ ಅನ್ನೋ ಮಾತನ್ನು ಅವರೇ ಹೇಳಿದ್ದಾರೆ. ಅಂದಮೇಲೆ ಇದಕ್ಕೆ ಹೈಕಮಾಂಡ್ನ ಉತ್ತರ ಏನು? ಜನರಿಗೆ ಹೇಳಲಿ ಅವರು. ಬಿಜೆಪಿ ಅಸಮರ್ಥ ವಿಪಕ್ಷವಾಗಿದೆ ಕರ್ನಾಟಕದಲ್ಲಿ ಅನ್ನುವಂಥ ಆರೋಪವನ್ನು ಈಗ ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ. ಯಾಕಂತಂದ್ರೆ ಯಾವುದೇ ರೀತಿಯಾದಂಥ ಪ್ರಶ್ನೆಗಳನ್ನು ಮಾಡ್ತಿಲ್ಲ, ಕೇವಲ ನಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ ಹೊರತು ಬಿಜೆಪಿ ಯಾವುದೇ ರೀತಿಯಾದ ಕೂಡ ವಿಪಕ್ಷವನ್ನು ನೆಟ್ಕೊಳ್ತಾ ಇಲ್ಲ. ಈಗ ಕಾಂಗ್ರೆಸ್ಸೇ ಸತ್ತಿದೆ ಅಂತ ನಾವು ಹೇಳುವಾಗ ವಿಪಕ್ಷ ಸತ್ತಿದೆ ಅಂತ ಅವ್ರು ಹೇಳಿದರೆ ಇದಕ್ಕೇನಾದರೂ ಅರ್ಥ ಇದೆಯಾ? ಆಮೇಲೆ ನಾನೇ ಕೇಳ್ತೇನೆ, 7 ಕೋಟಿ ಕದ್ದವನನ್ನು ಸಿಕ್ಕದ ಮೇಲೆ ನೀವು ಜೈಲಿಗೆ ಕಳಿಸಿದ್ದೀರಿ, ಹೋರಾಟವೂ ಮಾಡಲಿಲ್ಲ, ಯಾರು ಜೈಲಿಗೆ ಕಳಿಸಿದ್ದೀರಿ. ಅನೇಕ ಸಂದರ್ಭಗಳಲ್ಲಿ ಯಾರು ಕಳ್ಳತನ ಮಾಡ್ತಾರೆ, ಮೋಸ ಮಾಡ್ತಾರೆ, ವಂಚನೆ ಮಾಡ್ತಾರೆ, ಕಾನೂನು ಕ್ರಮ ಕೈಗೊಳ್ತೀರಿ. ಆದರೆ ಭಾರತೀಯ ಜನತಾ ಪಕ್ಷ ಹೋರಾಟ ಮಾಡಿ ಮುಖ್ಯಮಂತ್ರಿಗಳೇ ಕದ್ದ 14 ಸೈಟ್ಗಳನ್ನು ನಾವು ವಾಪಸ್ ಕೊಡಿಸಿದ್ದೀವಲ್ಲ, ನೀವು ಯಾರನ್ನು ಅರೆಸ್ಟ್ ಮಾಡಿದ್ದೀರಿ? ಯಾರ ವಿರುದ್ಧ ಕ್ರಮ ಜರುಗಿಸಿದ್ದೀರಿ? ಹೇಳ್ರಿ ನೋಡೋಣ. 187 ಕೋಟಿ ನಿಗಮದಲ್ಲಿ ನೀವು ನುಂಗಿದ್ದು ನಾವು ಹಿಡ್ಕೊಟ್ಟಾಗ ಮಂತ್ರಿಯನ್ನ ರಾಜೀನಾಮೆ ಕೊಡಿಸಿದ್ರಿ. ನಾವು 187 ಕೋಟಿ ಕದ್ದಿಲ್ಲ, ಬರೀ 87 ಕೋಟಿ ಅಂತೇಳಿ ಒಪ್ಕೊಂಡಿದ್ದೀರಿ.
ಇಷ್ಟು ಸತ್ಯ ನಿಮಗೆ ಗೊತ್ತಿದ್ರೂ ನಿಮಗೆ ಒಂದು ನ್ಯಾಯ, ಬೇರೆಯವ್ರಿಗೊಂದು ನ್ಯಾಯ ಇದೆಯಾ ರಾಜ್ಯದಲ್ಲಿ? ಆಗಿದ್ದ ಮೇಲೆ ಹೋರಾಟ ಮಾಡ್ತಾ ಇರ್ತಕ್ಕಂಥ ಪಕ್ಷದ ಬೆಲೆ ನೀವೇನು ಕೊಟ್ಟಿದ್ದೀರಿ? ಪ್ರಜಾಪ್ರಭುತ್ವಕ್ಕೆ ನಿಮ್ಮಲ್ಲಿ ಏನು ಬೆಲೆ ಇದೆ? ಸಂವಿಧಾನಕ್ಕೆ ನಿಮ್ಮಲ್ಲಿ ಏನು ಬೆಲೆ ಇದೆ? ಮಾತೆತ್ತಿದ್ರೆ ಸಂವಿಧಾನ 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 ಅಂತಿರಲ್ಲ, ಎಲ್ಲಿ ಕೊಟ್ಟಿದ್ದೀರಿ ನೀವು ಬೆಲೆ? ನೀವು ಆ ರೀತಿ ಕಾನೂನು ಕ್ರಮ ಜರುಗಿಸೋದೇ ಆದರೆ ಮೊದಲು ಮುಖ್ಯಮಂತ್ರಿ ಅರೆಸ್ಟ್ ಆಗಬೇಕಾಗಿತ್ತು, ಇಷ್ಟೊತ್ತಿಗೆ ಜೈಲಲ್ಲಿ ಇರಬೇಕಾಗಿತ್ತು. ನಾವು ಹಿಡ್ಕೊಟ್ಟವ್ರನ್ನೆಲ್ಲ ನೀವು ಒಳ್ಳೊಳಗೆ ಬಿಟ್ಬಿಟ್ಟು ವಿರೋಧ ಪಕ್ಷ ಕೆಲಸ ಮಾಡ್ತಾ ಇಲ್ಲ ಅಂತಂತಂದರೆ ಇದನ್ನು ಹೇಳಲಿಕ್ಕೆ ನಿಮಗೆ ನಾಚಿಕೆ ಬರಬೇಕು. ಸೊ ನಾನು ನೋಡಿದೆ, ಅವರು ನಾನು ಮುಖ್ಯಮಂತ್ರಿಗಳು ಅಣ್ಣ ತಮ್ಮಂದಿರ್ತಾರ ಅಂತ ಹೇಳಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರ ತಾಯಿ ಒಂದು ಮಾತು ಹೇಳಿದ್ದಾರೆ, ಅದು ನಾನು ಹೇಳೋದಿಲ್ಲ. ಡಿ ಕೆ ಶಿವಕುಮಾರ್ ಅವರು ಹೋದಾಗ ಅವ್ರ ಮನೆಗೆ ಮುಖ್ಯಮಂತ್ರಿಗಳಿಗೆ ಆ ವಿಡಿಯೋ ತೋರಿಸಲಿ, ಅದು ಗೊತ್ತಾಗತ್ತೆ. ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಮಾತೆತ್ತಿದ್ರೆ ನನ್ನ ಬ್ರದರ್ ಅಂತಾರೆ. ಕುಕ್ಕರ್ ಬಾಂಬ್ ಬಿಟ್ಟವ್ರನ್ನೂ ಬ್ರದರ್ ಅಂದಿದ್ರು. ಬೆಂಗಳೂರಲ್ಲಿ ವಿಷಯ ಬಂದಾಗ್ಲೂ ನನ್ನ ಬ್ರದರ್ ಅಂದಿದ್ರು. ಯಾವುದೋ ಒಂದು ಲಿಸ್ಟ್ ಓದಿದಾಗ್ಲೂ ಕೆಲವರನ್ನ ನನ್ನ ಬ್ರದರ್ ಅಂದಿದ್ರು. ಈಗ ಮುಖ್ಯಮಂತ್ರಿಗಳನ್ನು ಕೂಡ ನನ್ನ ಬ್ರದರ್ ಅಂದಿದ್ದಾರೆ. ಇದರಿಂದ ಭವಿಷ್ಯ ಎಲ್ಲರೂ ಕನ್ಫ್ಯೂಸ್ ಆಗಿಬಿಡ್ತಾರೆ. ಕರೆಕ್ಟಾಗಿ ಯಾರು ನನ್ನ ಬ್ರದರ್ ಅನ್ನೋದನ್ನು ಅವರು ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು. ನನಗೆ ಗೊತ್ತಿರೋ ಮಟ್ಟಿಗೆ ಡಿ ಕೆ ಸುರೇಶ್ ಅವರು ನಿಜವಾಗಿಯೂ ಅವರ ಬ್ರದರ್, ನನಗಷ್ಟೇ ಗೊತ್ತಿರೋದು. ಬಟ್ ಈ ಬ್ರೇಕ್ಫಾಸ್ಟ್ ಅನ್ನೋದು ಇದೆಯಲ್ಲ, ಈ ಕುಲಗೆಟ್ಟ ರಿಲೇಷನ್ಶಿಪ್ ಇರುತ್ತಲ್ಲ, ಇದು ಒಂದು ಬ್ರೇಕ್ಫಾಸ್ಟ್ನಲ್ಲೇ ಎಲ್ಲ ಸರಿ ಹೋಗುತ್ತೆ ಅನ್ನೋ ಇದಿದೆಯಲ್ಲ ವಾದ, ಇದು ಕೇವಲ ಸಿನಿಮಾ ನೋಡುವಾಗ ಇಂಟರ್ವಲ್ಸ್ ಅಂತ ಬರುತ್ತಲ್ಲ, ವಿರಾಮ ಅಷ್ಟೇ. ಇದು ನಿಜವಾಗಿಯೂ ಒಂದು ಬೃಹನ್ ನಾಟಕ. ಈ ನಾಟಕದಿಂದ ಏನೂ ಪ್ರಯೋಜನ ಆಗಲ್ಲ. ಜನರಿಗೆ ಇವರ ನಾಟಕ ಬೇಕಾಗಿಲ್ಲ, ಅಭಿವೃದ್ಧಿ ಬೇಕಾಗಿದೆ, ಜನರ ಸಮಸ್ಯೆಗಳಿಗೆ ಪರಿಹಾರ ಬೇಕಾಗಿದೆ ಅನ್ನೋದು ನನ್ನ ವಾದ. ಸರ್, ಅಧಿಕಾರ ಹಂಚಿಕೆ ವಿಚಾರ ಹೈಕಮಾಂಡ್ಗೆ ಬಿಟ್ಟಿಯ ವಿಚಾರ ಅನ್ನೋಂಥದ್ದನ್ನು ಈಗಲೂ ಕೂಡ ಹೇಳ್ತಾರೆ. ಹೈಕಮಾಂಡ್ ಇನ್ನು ಯಾವಾಗ ತೀರ್ಮಾನ ಮಾಡುತ್ತೆ? ಅಂದರೆ ಇಲ್ಲೂ ಕೂಡ ಇನ್ನೂ ಗೊಂದಲ ಇದೆ ಅನ್ನೋದು. ನೋಡಿ, ಹೈಕಮಾಂಡ್ ಅನ್ನೋದು ಬದುಕಿದ್ರೆ ಈಗಾಗಲೇ ಇದಕ್ಕೆ ಉತ್ತರ ಸಿಕ್ಕಿರ್ತಿತ್ತು. ಹೈಕಮಾಂಡ್, ನಾನು ಬಹಳ ಸಾರಿ ಹೇಳಿದ್ದೀನಿ, ಹೈಕಮಾಂಡ್ ಅನ್ನೋದೇ ಸತ್ತೋಗಿದೆ. ಅದರಲ್ಲಿ ಕಾಂಗ್ರೆಸ್ಸು ಇವತ್ತು ಈ ದೇಶದಿಂದ ಕಣ್ಮರೆ ಆಗ್ತಕ್ಕಂಥ ದಿನಗಳು ಬಂದುಬಿಟ್ಟಿದೆ. ಆ ಕಾರಣದಿಂದ ಕಾಂಗ್ರೆಸ್ಸು ಒಂದು ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಕಾಂಗ್ರೆಸ್ ಪಕ್ಷ ರಾಹುಲ್ ಅಂತ ಒಬ್ಬ ವಿವೇಕರಹಿತ ನಾಯಕನನ್ನು ಇಟ್ಕೊಂಡು ಈ ದೇಶವನ್ನು ಆಳಲಿಕ್ಕೆ ಸಾಧ್ಯ ಇದೆಯಾ? ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸು ಈ ದೇಶದಲ್ಲಿ ಇನ್ನೊಂದು 2-3 ವರ್ಷದಲ್ಲಿ ಹುಡುಕಿದ್ರೂ ಕೂಡ ಸಿಗೋದಿಲ್ಲ. ಆದ್ದರಿಂದ ಹೈಕಮಾಂಡ್ ತೀರ್ಮಾನಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಬಗ್ಗುತ್ತಾರೆ ಅನ್ನೋದು ಇದು ಸುಳ್ಳು ವಿಷಯ. ಇವತ್ತು ಎಚ್ ಸಿ ಮಹದೇವಪ್ಪ ಅವರು ದಾವಣಗೆರೆಯಲ್ಲಿ ಹೇಳಿದ್ದಾರೆ, ಆ ರೀತಿಯ ಪ್ರಶ್ನೆಯೇ ಪಕ್ಷದ ಮುಂದೆ ಇಲ್ಲ. 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಕಂಪ್ಲೀಟ್ ಮಾಡ್ತಾರೆ ಅನ್ನೋ ಮಾತನ್ನು ಅವರೇ ಹೇಳಿದ್ದಾರೆ. ಅಂದಮೇಲೆ ಇದಕ್ಕೆ ಹೈಕಮಾಂಡ್ನ ಉತ್ತರ ಏನು? ಜನರಿಗೆ ಹೇಳಲಿ ಅವರು. ಬಿಜೆಪಿ ಅಸಮರ್ಥ ವಿಪಕ್ಷವಾಗಿದೆ ಕರ್ನಾಟಕದಲ್ಲಿ ಅನ್ನುವಂಥ ಆರೋಪವನ್ನು ಈಗ ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ. ಯಾಕಂತಂದ್ರೆ ಯಾವುದೇ ರೀತಿಯಾದಂಥ ಪ್ರಶ್ನೆಗಳನ್ನು ಮಾಡ್ತಿಲ್ಲ, ಕೇವಲ ನಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ ಹೊರತು ಬಿಜೆಪಿ ಯಾವುದೇ ರೀತಿಯಲ್ಲೂ ಕೂಡ ವಿಪಕ್ಷವನ್ನು ನೆಟ್ಕೊಳ್ತಾ ಇಲ್ಲ. ಈಗ ಕಾಂಗ್ರೆಸ್ಸೇ ಸತ್ತಿದೆ ಅಂತ ನಾವು ಹೇಳುವಾಗ ವಿಪಕ್ಷ ಸತ್ತಿದೆ ಅಂತ ಅವ್ರು ಹೇಳಿದರೆ ಇದಕ್ಕೇನಾದರೂ ಅರ್ಥ ಇದೆಯಾ? ಆಮೇಲೆ ನಾನೇ ಕೇಳ್ತೇನೆ, 7 ಕೋಟಿ ಕದ್ದವನನ್ನು ಸಿಕ್ಕದ ಮೇಲೆ ನೀವು ಜೈಲಿಗೆ ಕಳಿಸಿದ್ದೀರಿ.
ಹೋರಾಟವೂ ಮಾಡಲಿಲ್ಲ, ಯಾರು ಜೈಲಿಗೆ ಕಳಿಸಿದ್ದೀರಿ. ಅನೇಕ ಸಂದರ್ಭಗಳಲ್ಲಿ ಯಾರು ಕಳ್ಳತನ ಮಾಡ್ತಾರೆ, ಮೋಸ ಮಾಡ್ತಾರೆ, ವಂಚನೆ ಮಾಡ್ತಾರೆ, ಕಾನೂನು ಕ್ರಮ ಕೈಗೊಳ್ತೀರಿ. ಆದರೆ ಭಾರತೀಯ ಜನತಾ ಪಕ್ಷ ಹೋರಾಟ ಮಾಡಿ ಮುಖ್ಯಮಂತ್ರಿಗಳೇ ಕದ್ದ 14 ಸೈಟ್ಗಳನ್ನು ನಾವು ವಾಪಸ್ ಕೊಡಿಸಿದ್ದೀವಲ್ಲ, ನೀವು ಯಾರನ್ನು ಅರೆಸ್ಟ್ ಮಾಡಿದ್ದೀರಿ? ಯಾರ ವಿರುದ್ಧ ಕ್ರಮ ಜರುಗಿಸಿದ್ದೀರಿ? ಹೇಳ್ರಿ ನೋಡೋಣ. 187 ಕೋಟಿ ನಿಗಮದಲ್ಲಿ ನೀವು ನುಂಗಿದ್ದು ನಾವು ಹಿಡ್ಕೊಟ್ಟಾಗ ಮಂತ್ರಿಯನ್ನ ರಾಜೀನಾಮೆ ಕೊಡಿಸಿದ್ರಿ. ನಾವು 187 ಕೋಟಿ ಕದ್ದಿಲ್ಲ, ಬರೀ 87 ಕೋಟಿ ಅಂತೇಳಿ ಒಪ್ಕೊಂಡಿದ್ದೀರಿ. ಇಷ್ಟು ಸತ್ಯ ನಿಮಗೆ ಗೊತ್ತಿದ್ರೂ ನಿಮಗೆ ಒಂದು ನ್ಯಾಯ, ಬೇರೆಯವ್ರಿಗೊಂದು ನ್ಯಾಯ ಇದೆಯಾ ರಾಜ್ಯದಲ್ಲಿ? ಆಗಿದ್ದ ಮೇಲೆ ಹೋರಾಟ ಮಾಡ್ತಾ ಇರ್ತಕ್ಕಂಥ ಪಕ್ಷದ ಬೆಲೆ ನೀವೇನು ಕೊಟ್ಟಿದ್ದೀರಿ? ಪ್ರಜಾಪ್ರಭುತ್ವಕ್ಕೆ ನಿಮ್ಮಲ್ಲಿ ಏನು ಬೆಲೆ ಇದೆ? ಸಂವಿಧಾನಕ್ಕೆ ನಿಮ್ಮಲ್ಲಿ ಏನು ಬೆಲೆ ಇದೆ? ಮಾತೆತ್ತಿದ್ರೆ ಸಂವಿಧಾನ 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 ಅಂತಿರಲ್ಲ, ಎಲ್ಲಿ ಕೊಟ್ಟಿದ್ದೀರಿ ನೀವು ಬೆಲೆ? ನೀವು ಆ ರೀತಿ ಕಾನೂನು ಕ್ರಮ ಜರುಗಿಸೋದೇ ಆದರೆ ಮೊದಲು ಮುಖ್ಯಮಂತ್ರಿ ಅರೆಸ್ಟ್ ಆಗಬೇಕಾಗಿತ್ತು, ಇಷ್ಟೊತ್ತಿಗೆ ಜೈಲಲ್ಲಿ ಇರಬೇಕಾಗಿತ್ತು. ನಾವು ಹಿಡ್ಕೊಟ್ಟವ್ರನ್ನೆಲ್ಲ ನೀವು ಒಳ್ಳೊಳಗೆ ಬಿಟ್ಬಿಟ್ಟು ವಿರೋಧ ಪಕ್ಷ ಕೆಲಸ ಮಾಡ್ತಾ ಇಲ್ಲ ಅಂತಂತಂದರೆ ಇದನ್ನು ಹೇಳಲಿಕ್ಕೆ ನಿಮಗೆ ನಾಚಿಕೆ ಬರಬೇಕು.